ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರ ಅಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೆ ಏವತೆ ಧೇನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆ ಹಿಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂಲೀಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಶ್ರೀ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಆ ಯುದ್ಧ ನಡೀತಾ ಇದೆ ಜಗನ್ಮಾತೆ ಮತ್ತೆ ಆ ಬಂಡಾಸುರನಿಗೆ. ಅವನು ಅನೇಕ ವಿಧಗಳಾಗಿರ್ತಕ್ಕಂಥ ಅಸ್ತ್ರಗಳನ್ನ ಶಸ್ತ್ರಗಳನ್ನ ಅವನು ಪ್ರಯೋಗ ಮಾಡದ. ಅದಕ್ಕೆ ಪ್ರತ್ಯಸ್ತ್ರವಾಗಿ ಜಗನ್ಮಾತೆ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾಳೆ. ಅನೇಕ ಅಸ್ತ್ರಗಳ ಹೆಸರು, ಹಾಗೆ ಅದರ ಒಂದು ಶಕ್ತಿ ಏನು ಅನ್ನೋದನ್ನ ನಾವು ವಿವರವಾಗಿ ತಿಳ್ಕೊತಾ ಹೋದ್ವಿ. ನಾವು ಎಲ್ಲಿ ನಿಲ್ಸಿದ್ವಿ ಅಂತಂದ್ರೆ, ಅವನು ಮಹಾರೋಗಾಸ್ತ್ರವನ್ನ ಪ್ರಯೋಗ ಮಾಡಿದರೆ ಇವಳು ನಾಮತ್ರಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ಲು. ಅಚ್ಯುತ ಅನಂತ ಗೋವಿಂದ ಅಂತ ಹೇಳಿ ಪ್ರಯೋಗ ಮಾಡಿದ್ಲು ಅಂತ ಹೇಳಿ ನಾವು ಹೇಳಿದ್ವಿ. ಅಲ್ಲಿಂದ ಮುಂದಕ್ಕೆ ಅವನು ಸರ್ವ ಅಸುರಾಸ್ತ್ರವನ್ನ ಪ್ರಯೋಗ ಮಾಡ್ತಾನಂತೆ. ಸರ್ವ ಅಸುರಾಸ್ತ್ರ ಅಂದ್ರೆ ಎಲ್ಲಾ ರಾಕ್ಷಸರು ಅಲ್ಲಿ ಬಂದು ಯುದ್ಧ ಮಾಡಬೇಕು. ಅಂತಹ ಎಲ್ಲ ರಾಕ್ಷಸರು ಯಾರು ಬಂದುಬಿಟ್ಟಿದ್ದಾರೆ ಅಲ್ಲಿ ಯುದ್ಧಕ್ಕೆ ಅಂದ್ರೆ ಶುಂಭ, ನಿಶುಂಭ, ಚಂಡ, ಮುಂಡ, ರಕ್ತಬೀಜ, ಮಹಿಷಾಸುರ, ಮಧು, ಕೈಟಭ, ಹೀಗೆ ಅನೇಕ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾಕ್ಷಸರೆಲ್ಲರೂ ಕೂಡ ಆ ಯುದ್ಧದಲ್ಲಿ ಬಂದು ನಿಂತು ಬಿಟ್ಟಿದ್ದಾರಂತೆ. ಇವರೆಲ್ಲರ ಸರ್ವನಾಶಕ್ಕೋಸ್ಕರವಾಗಿ ನೋಡಿ, ಇಲ್ಲಿ ನಾವು ಈ ರಾಕ್ಷಸರ ಹೆಸರೆಲ್ಲ ಹೇಳಿದಾಗ ದುರ್ಗಾ ಸಪ್ತಶತಿ ಬರುವಂತಹ ಈ ಹೆಸರುಗಳು ಮಧುಕೈಟಭ ಮೊದಲನೇ. ಈ ದುರ್ಗಾ ಸಪ್ತಶತಿಯಲ್ಲಿ 3 ಭಾಗಗಳು. ಒಂದು ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ ಮತ್ತು ಉತ್ತಮ ಚರಿತ್ರೆ. ಪ್ರಥಮ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಮಧು ಕೈಟಭ, ಮಧ್ಯಮ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಮಹಿಷಾಸುರ, ಹಾಗೆ ಅವನ ಜೊತೆಯಲ್ಲಿದ್ದಂತಹ ಪರಿವಾರಗಳು. ಉತ್ತಮ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಶುಂಭ, ನಿಶುಂಭರ, ಅವರ ಸಹ ಅನುಯಾಯಿಗಳು ಯಾರು? ಚಂಡ, ಮುಂಡ, ರಕ್ತ ಬೀಜಾಸುರ, ಆಮೇಲೆ ಧೂಮ್ರಲೋಚನ, ಹೀಗೆ ಅನೇಕ ಜನ ರಾಕ್ಷಸರು. ಹಾಗಾಗಿ ಅಂತಹ ಪ್ರಚಂಡವಾಗಿರ್ತಕ್ಕಂಥ ರಾಕ್ಷಸರೆಲ್ಲರೂ ನಾವು ಇದನ್ನ ಉಪಾಸನಾ ಕ್ರಮದಲ್ಲಿ ತಗೋಬೇಕು. ಹಾಗಾಗಿ ಈ ರಾಕ್ಷಸರೆಲ್ಲರೂ ಕೂಡ ಅಲ್ಲಿ ಬಂದ್ರು ಅನ್ನೋ ವಿಚಾರವನ್ನ, ಅಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ರಾಕ್ಷಸರೆಲ್ಲರೂ ಕೂಡ ಆ ಯುದ್ಧದಲ್ಲಿ ಅವರು ಪಾಲ್ಗೊಳ್ಳಿ ಅಂತ ಹೇಳಿ ಅವರು ಅಂತಹ ಸರ್ವ ಅಸುರಾಸ್ತ್ರವನ್ನು ಅವರು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಇವರೆಲ್ಲರ ನಾಶಕ್ಕೋಸ್ಕರವಾಗಿ ಜಗನ್ಮಾತೆ ಅತ್ಯಂತ ಶ್ರೇಷ್ಠವಾದ ಬಹಳ ಶಕ್ತಿಯುತವಾಗಿರ್ತಕ್ಕಂತಹ ಅಸ್ತ್ರ ದುರ್ಗಾಸ್ತ್ರವನ್ನ ಪ್ರಯೋಗ. ದುರ್ಗಾರ್ತಿನಾಶಿನಿ ಅಂತ ಹೇಳಿ ಯಾವ ಒಂದು ಸಂಕಷ್ಟ ಆಗುತ್ತೋ, ದುಃಖಗಳಾಗುತ್ತೋ ಅಂತಹ ಸಂದರ್ಭದಲ್ಲಿ ದುಮ್ ದುರ್ಗಾಯೈ ನಮಃ ಅಂತ ನಾವು ಹೇಳ್ತೇವೆ. ದುಮ್ ದುರ್ಗಾಯೈ ನಮಃ, ದುಮ್ ದುರ್ಗಾಯೈ ನಮಃ. ನಮ್ಗೆ ಅತ್ಯಂತ ಸಂಕಷ್ಟ ಇದೆ, ಯಾರಿಂದಾನೋ ತೊಂದರೆ ಆಗ್ತಾ ಇದೆ ಅನ್ನುವಾಗ ದುರ್ಗಾ ಮಂತ್ರವನ್ನ ಹೇಳಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ, ಹಾಗಾಗಿ ದುಮ್ ದುರ್ಗಾಯೈ ನಮಃ ಅಂತ. ಅಂತಹ ಅಪೂರ್ವವಾಗಿರ್ತಕ್ಕಂಥ ಯಾವ ಒಂದು ಇದು ಇರಬಾರ್ದು, ದುಷ್ಟಶಕ್ತಿಗಳು ಇರಬಾರ್ದು. ಹಾಗಾಗಿ ಇಂತಹ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ಜಗನ್ಮಾತೆ ಆ ದುರ್ಗಾ ಶಕ್ತಿಯನ್ನ, ಆ ದುರ್ಗಾಸ್ತ್ರವನ್ನ ಪ್ರಯೋಗ ಮಾಡಿದಾಳೆ.
ನಾವು ಈ ಸಂದರ್ಭದಲ್ಲಿ ಆ ದುರ್ಗಾಸ್ತ್ರ ಅಂತಂದಾಗ ಅತ್ಯಂತ ಶಕ್ತಿಶಾಲಿ, ಎಲ್ರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂತಹ ಅಸ್ತ್ರ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಆ ಅಸ್ತ್ರಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರವನ್ನ ಈ ಮೂಲಕ ಮಾಡೋಣ. ಮುಂದೆ ಒಟ್ಟಾಗಿ ನೋಡಿ, ಇಲ್ಲಿ ದುರ್ಗಾ ಸಪ್ತಶಿ, ಚಂಡಿ ಎಲ್ಲ ಕೂಡ ಸೇರಿಸ್ಬಿಟ್ಟಿದ್ದಾರೆ. ಈ ಎಲ್ಲವನ್ನು ಕೂಡ ಯಾರು ಇದು? ಎಲ್ಲ ಆ ಜಗದಂಬೆ ಶ್ರೀ ಲಲಿತಾ ಪರಮೇಶ್ವರಿ ಅಂತಹ ಒಂದು ಶಸ್ತ್ರವನ್ನ ಅಸ್ತ್ರವನ್ನ ಅವಳ ಮೇಲೆ ಪ್ರಯೋಗ ಮಾಡಿಬಿಟ್ಟಿದ್ದಾಳೆ. ಅವಾಗ ಅಲ್ಲಿ ಬಂದಂತ ಎಲ್ಲರೂ ಕೂಡ ನಿರ್ಣಾಮ ಆಗ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಅವನು ಮೂಕಾಸ್ತ್ರ ಅಂತಕ್ಕಂಥದ್ದನ್ನ ಪ್ರಯೋಗ ಮಾಡಿದ್ದಾನೆ. ಮೂಕಾಸ್ತ್ರ, ಮೂಕ ಅಂದ್ರೆ ಏನು? ಮಾತಾಡಕ್ಕಾಗದೆ ಇರ್ತಕ್ಕಂಥದ್ದು, ಮತ್ತೆ ಅವರು ಏನನ್ನು ಹೇಳಕ್ಕಾಗದೆ ಇರ್ತಕ್ಕಂಥದ್ದು, ಮೂಗಾಗೋಗ್ಲಿ ಅಂತಲ್ಲ, ಅವರ ಮನಸ್ಸಿನಲ್ಲಿ ಏನಿದೆ ಜ್ಞಾನ, ಅಂತಹ ಜ್ಞಾನ ಹೊರಗಡೆ ಬರದೇ ಇರ್ತಕ್ಕಂಥದ್ದು. ಶಕ್ತಿ ಜ್ಞಾನ ಇದ್ರೆ ತಾನೇ ಇನ್ನೊಂದು ಅಸ್ತ್ರ ಪ್ರಯೋಗ ಮಾಡಕ್ಕಾಗತ್ತೆ. ಯಾವ ಅಸ್ತ್ರ ಹಾಕಿದ್ರು ಎಲ್ಲ ಅಸ್ತ್ರಗಳು ಕೂಡ ನಿಷ್ಫಲವಾಗ್ತಾ ಇದೆ. ಯಾವಾಗ ಈ ಜ್ಞಾನ ಹೋಗುವಂತ ಅಸ್ತ್ರವನ್ನ ಅವಳು ಪ್ರಯೋಗ ಮಾಡಿದ್ನೋ ಅದಕ್ಕೆ ಪ್ರತ್ಯಸ್ತ್ರವಾಗಿ ಜಗನ್ಮಾತೆ ವಾಗ್ವಾದಿನಿ ಅಸ್ತ್ರ. ನೋಡಿ, ಈ ವಾಗ್ವಾದಿನಿ ಅಂತಕ್ಕಂತಹ ಆ ಹೆಸರು ಶ್ಯಾಮಲಾದೇವಿ ಅಂತ ನಾವು ಕೇಳಿದ್ವಿ ಅಲ್ವೇ? ಶ್ಯಾಮಲಾದೇವಿ ಏನಕ್ಕೆ? ಬುದ್ಧಿವಂತಿಕೆ, ಈ ಇಂಟೆಲಿಜೆನ್ಸ್. ಹಾಗಾಗಿ ಇಂತಹ ಆ ಶ್ಯಾಮಲಾದೇವಿಯ ಒಂದು ಕೂಟದಲ್ಲಿ, ಆ ಒಂದು ಗ್ರೂಪ್ ನಲ್ಲಿ ಇರ್ತಕ್ಕಂತಹ ಆ ಒಂದು ದೇವಿ ಈ ಶಕ್ತಿ ವಾಗ್ವಾದಿನಿ ವಾಮಕೇಶಿ ಒಂದು ಮಂಡಲ ವಾಸನ ಮುಂದೆ ಬರ್ತಾನೆ. ನಮ್ಮನ್ನ ಹೇಳ್ತೀನಿ, ಲಲಿತಾ ಸಹಸ್ರನಾಮದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ವಾಗ್ವಾದಿನಿ ಅಸ್ತ್ರವನ್ನ ಜಗನ್ಮಾತೆ ಪ್ರಯೋಗ ಮಾಡ್ತಾಳಂತೆ. ಆಮೇಲೆ ನೋಡಿ, ಸಾಮಾನ್ಯವಾಗಿ ನಾವು ಎಷ್ಟೋ ಕಥೆಗಳು, ಪುರಾಣಗಳು, ಈ ಕಥೆಗಳಲ್ಲಿ ಕೇಳಿರ್ತೀವಿ, ಚರಿತ್ರೆಗಳಲ್ಲಿ ಕೇಳಿರ್ತೀವಿ. ಎಲ್ಲ ಸಮೂಹದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು, ಈ ಸೈನ್ಯಗಳು ಎಲ್ಲ ನಾಶನ ಆಗೋದು ಅಂದ್ರೆ ಕಡೆಯಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಇವರು ಎಲ್ಲರಿಗೂ, ಆ ಸೈನ್ಯಕ್ಕಾಗ್ಲಿ ಆ ಮುಂದೆ ಯುದ್ಧ ಮಾಡೋದಂತ ಎಲ್ರಿಗಿಂತಲೂ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥವ್ರು ಕಡೆಯಲ್ಲಿ ಬರ್ತಾರಂತೆ. ಈಗ ರಾವಣರ ಯುದ್ಧದಲ್ಲಿ ಅನೇಕ ಜನ ರಾಕ್ಷಸರು ಘಟಿಗಳೆಲ್ಲ ಬಂದು ಹೋದ್ರು. ಆದ್ರೆ ಕಡೆಯಲ್ಲಿ ಬಂದಿದ್ದಾರು ಈ ಮೇಘನಾಥ, ಕುಂಭಕರ್ಣ ಅಂತಹ ಇನ್ನು ಅವ್ರೆಲ್ರಿಗಿಂತ ಮೀರಿಸುವಂತಹ ಶಕ್ತಿ ಇರ್ತಕ್ಕಂಥ ಈ ಕುಂಭಕರ್ಣ, ಮೇಘನಾಥ ಇಂಥವ್ರು ಬಂದ್ರು. ಹಾಗೆ ಪ್ರತಿಯೊಂದು ರಾಜನು ಕೂಡ ಅವ್ರದೇ ಆಗಿರ್ತಕ್ಕಂಥ ಒಂದು ವಿಶೇಷ ಶಕ್ತಿಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಈ ಬಂಡಾಸುರ ಕೂಡ ಅವನ ಹತ್ರ ಬಹಳ ವಿಶೇಷವಾಗಿ, ಇವ್ರು ಹೋದವ್ರು ಅಷ್ಟು ಜನ ಹೋದ್ರಲ್ಲ, ಅತಿರಥ ಮಹಾರಥರು, ಅವ್ರು ಅಷ್ಟು ಜನಕ್ಕಿಂತ ಇನ್ನೂ ಪ್ರಭಾವಶಾಲಿ ಆಗಿರ್ತಕ್ಕಂತಹ ಆ ರಾಕ್ಷಸರು 10 ಜನ ರಾಕ್ಷಸರನ್ನ ಅವನು ಯುದ್ಧಕ್ಕೆ ಕಳಿಸ್ತಾನಂತೆ. ಆಗ ಜಗನ್ಮಾತೆ ಏನ್ ಮಾಡ್ತಾಳ, ಅವ್ರು ಒಟ್ಟಿಗೆ ಇವಳ ಮೇಲೆ ಯುದ್ಧವನ್ನು ಮಾಡೋದಿಕ್ಕೆ ಬಂದಾಗ ಆ ಜಗನ್ಮಾತೆ ತನ್ನ ಬೆರಳಲ್ಲಿ ಇದ್ದಂತಹ ಆ ಶಕ್ತಿಗಳಿಂದ ಅವಳ ಮೇಲೆ ಪ್ರಯೋಗ ಮಾಡಿಬಿಡ್ತಾರೆ. ಅದೇನು ಅಂದ್ರೆ ದಶಾವತಾರಾಸ್ತ್ರ. ಈ ನಾಮ ಏನಿದೆ ಅಂದ್ರೆ ಕರಾಂಗುಳಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಅಂತ ಹೇಳಿ ಇದೊಂದು ನಾಮ. ನಾವು ಇದಾದ್ಮೇಲೆ ಇಲ್ಲಿಗೆ ಬಂದಿದೆ ಮುಂದಿನ ನಾಮ ಯಾವುದು ಅಂದ್ರೆ ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಅಂತ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಏನಪ್ಪಾ ಅಂತಂದ್ರೆ ಕೆಲವರು ಹೇಳ್ತಾರೆ ಭಾಗವತದಲ್ಲಿ ದಶಾವತಾರ ಅಂದ್ರೆ ಪ್ರತಿ ಒಂದು ಅವತಾರಗಳು ಕೂಡ ಇಂತಿಂತ ಯುಗದಲ್ಲಾಯ್ತು, ಇಂತಿಂತ ಜಾಗದಲ್ಲಾಯ್ತು. ಇಲ್ಲೇನ್ ಸ್ವಾಮಿ ಎಲ್ಲ ಒಟ್ಟಿಗೆ ಬಂದ್ಬಿಡ್ತಾ ಇದ್ದಾರೆ ದಶಾವತಾರಗಳು ಅನ್ನೋದನ್ನ ಇಲ್ಲಿ ಬಹಳ ವಿಶೇಷವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇದು ನಾವು ಅನ್ವಯ ಅಂತ ತಿಳ್ಕೋಬೇಕು. ಇದನ್ನ ಉಪಾಸನಾ ಕಥೆ, ಇದು ಕ್ರೋನಲಾಜಿಕಲ್ ಆರ್ಡರ್ ನಲ್ಲಿ ಬರ್ತಾ ಇದೆ ಅನ್ನೋ ನಾವು ತಿಳ್ಕೋಬಾರದು. ಹಾಗಾಗಿ ಇದು ಸಾಮಾನ್ಯವಾಗಿರ್ತಕ್ಕಂತಹ ಚರಿತ್ರೆ ಅಲ್ಲ, ಇದು ದಶಾವತಾರ ಉಪಾಸನಾ ವಿದ್ಯಾ ಇದನ್ನ ಹೇಳ್ತಾ ಹೋಗುತ್ತೆ. ಇದು ಯಾತಕ್ಕೋಸ್ಕರ ಇಲ್ಲಿ ಬಂತು ಅಂತ ನಾನು ಇದೆಲ್ಲ 10 ಇದನ್ನ ಹೇಳಿದ್ಮೇಲೆ ಕಡೆಯಲ್ಲಿ ನಾನು ಹೇಳ್ತೀನಿ ಯಾವ್ದು ಏನಕ್ಕೋಸ್ಕರ ಇದು 10 ಅವತಾರಗಳ ಶಕ್ತಿ ಅಲ್ಲಿ ಬಂತು ಅಂತ. ನೋಡಿ, ಸಾಮಾನ್ಯವಾಗಿ ಯಾರಾದ್ರೂ ನಮ್ಮ ಮೇಲೆ ಮೈ ಮೇಲೆ ಬೀಳ್ತಾರೆ, ಎಗರ್ ಬೀಳ್ತಾರೆ ಅಂತಂದಾಗ ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಕೈ ಅಡ್ಡ ಇಟ್ಕೊಂತೀವಿ ಅಲ್ವಾ? ಹಾಗೆ ಈ ಜಗನ್ಮಾತೆ ಮೇಲೆ ಒಟ್ಟಿಗೆ ಬಂದಿದ್ದಾರೆ ಅನ್ನುವಾಗ ಅವಳು ಈ ಶಸ್ತ್ರಗಳಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ತನ್ನ 10 ಬೆರಳುಗಳನ್ನೇ ಬಳಸಿ ಆ 10 ಜನನ ಸಂಹಾರ ಮಾಡ್ತಾಳಂತೆ. ಹಾಗಾಗಿ ಇದೆಲ್ಲ ನಾರಾಯಣಿ ಮಂತ್ರಗಳು. ಇದನ್ನ ತನ್ನ
ಬೆರಳುಗಳಿಂದ ಈ ನಾರಾಯಣಿ ಮಂತ್ರಗಳನ್ನ ಪ್ರಯೋಗಿಸಿ ಆ 10 ಜನಗಳನ್ನ ಅವಳು ಸಂಹಾರ ಮಾಡ್ತಾಳೆ. ಹಾಗಾಗಿ ಇಲ್ಲಿ ನಾವು ಇನ್ನೊಂದು ಉಪಾಸನಾ ವಿಧಿಯನ್ನ ನಾವು ತಿಳ್ಕೋಬೇಕು. ಏನಪ್ಪಾ ಇದ್ರ ವಿಶೇಷ ಅಂತಂದ್ರೆ, ದಶಾವತಾರಗಳಲ್ಲಿ 10 ಮುದ್ರೆಗಳಿದೆ. ಹಾಗಾಗಿ ಪ್ರತಿ ಒಂದು ಅವತಾರಕ್ಕೂ ಕೂಡ ಒಂದೊಂದು ಮುದ್ರೆಗಳಿದೆ. ಹಾಗಾಗಿ ಈ ಮುಂದೆ ಬಂದಂತಹ 10 ಜನ ವಿಶೇಷ ಶಕ್ತಿ ಉಳ್ಳಂತಹ ರಾಕ್ಷಸರನ್ನ ಆ 10 ವಿಧಗಳಾಗಿರ್ತಕ್ಕಂತಹ ಮುದ್ರೆಗಳಿಂದ, ಆ ಒಂದು ಅವಳ ಅಸ್ತ್ರಗಳಿಂದ ಅವರನ್ನ ಸಂಹಾರ ಮಾಡ್ತಾಳೆ. ಪ್ರತಿ ಒಂದು ಮುದ್ರೆಯನ್ನು ಬಳಸಿ ಆ ಒಂದು ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ ಅಂತ ನಾವಿಲ್ಲಿ ತಿಳ್ಕೋಬೇಕು. ಹಾಗಾಗಿ ನೋಡಿ, ಇದು ಏನು ಅಂತಂದಾಗ ನೋಡಿ, ಈ 10 ಅವತಾರಗಳ ವಿಶೇಷತೆಯನ್ನ ಹೇಳ್ತಾ ಹೋಗ್ತಾರೆ. ಬಹಳ ಅದ್ಭುತವಾಗಿದೆ ಇದು, ನಾನು ಹೇಳ್ತೀನಿ ಕೇಳಿ. ಏನಾಗಬೇಕಂದ್ರೆ ಅಂತಂದ್ರೆ, ಪ್ರತಿಯೊಂದು ಅವತಾರ ಏನು, ಅದ್ರ ವಿಶೇಷತೆ ಏನು ಅಂದಾಗ ನೋಡಿ, ಮತ್ಸ್ಯಾವತಾರ ಅನ್ನೋದು ಯಾತಕ್ಕೆ ಅಂದ್ರೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ವೇದ ಜ್ಞಾನ ಇಂತಹ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಈ ಲೋಕಗಳೇ ಇಲ್ಲ. ಹಾಗಾಗಿ ಅಂತಹ ವೇದ ಜ್ಞಾನವನ್ನ ಅಸುರ ಶಕ್ತಿಗಳು ಅದನ್ನ ತಮ್ಮ ಜೊತೆ ಕಸೆದುಕೊಂಡು ಪಾತಾಳಕ್ಕೆ ತಗೊಂಡೋಗಿ ಅದನ್ನ ಮುಚ್ಚಿಡ್ತಕ್ಕಂತಹ ಒಂದು ವ್ಯವಹಾರ. ಅಂದ್ರೇನು, ನಮ್ಮ ಜ್ಞಾನ ಮಸ್ತಿಷ್ಕದಲ್ಲಿ ಇರ್ಬೇಕಾಗಿರ್ತಕ್ಕಂತಹ ಜ್ಞಾನವನ್ನ ಪಾತಾಳದಲ್ಲಿ ಇಡೋದು ಅಂತಂದ್ರೆ ಲೋಕ ನಾಶನ. ಯಾಕಂದ್ರೆ ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಈ ಜ್ಞಾನ ಮತ್ತು ಇದನ್ನ ಹಾಳು ಮಾಡ್ಬಿಟ್ರೆ ಲೋಕ ಇರೋದಿಲ್ಲ. ಯಾಕಂದ್ರೆ ಯಾರು ಜಪ ತಪ ಮಾಡೋರಿಲ್ಲ, ಏನು ಇಲ್ಲ, ಅಲ್ಲೋಲ್ ಕಲ್ಲವಲ್ಲವಾಗ್ಬಿಡುತ್ತೆ ಹಾಗೆ ಅಂತ ಹೇಳಿ. ಹಾಗಾಗಿ ಇಂತಹ ಜ್ಞಾನಮಯವಾಗಿರ್ತಕ್ಕಂಥದ್ದನ್ನ ಪಾತಾಳದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅದನ್ನ ತಗೊಂಡು ಬರೋದಿಕ್ಕೋಸ್ಕರವಾಗಿ ಭಗವಂತನಾಗಿರ್ತಕ್ಕಂತಹ ಮಹಾವಿಷ್ಣು ಮತ್ಸ್ಯಾವತಾರವನ್ನ ತಾಳಿ ಆ ಕೆಳಗಡೆ ಪಾತಾಳದಲ್ಲಿ ಇದ್ದಂತಹ ಆ ಒಂದು ಜ್ಞಾನವನ್ನ ವೇದವನ್ನ ಮತ್ತೆ ತಂದು ಮೇಲಕ್ಕೆ ಇಟ್ಟಿದ್ದು. ಹಾಗಾಗಿ ಇದು ಮತ್ಸ್ಯಾವತಾರ. ನಮ್ಮಲ್ಲಿ ಅನೇಕ ಸರ್ತಿ ಏನ್ ಮಾಡ್ತೀವಿ ಅಂತಂದ್ರೆ, ಸಾಧನೆ ಮಾಡಬೇಕು, ಏನೋ ಒಂದು ಒಳ್ಳೇದನ್ನ ಸಾಧನೆ ಮಾಡಬೇಕು ಅಂತ ಇದ್ದಾಗ ಆ ಮನಸ್ಸು ಸಾಧನೆ ಮಾಡಬೇಕು ಅಂದ್ರೆ ಮಂದಾರ ಪರ್ವತದ ರೀತಿನಲ್ಲಿ ಅದನ್ನ ನಾವು ಕಡಿಬೇಕಾಗತ್ತೆ. ಇಂತಹ ಮಂದಾರ ಪರ್ವತ, ನಮ್ಮ ಮನಸ್ಸು ಅಂತಕ್ಕಂತಹ ಈ ಮಂದಾರ ಪರ್ವತ ಒಂದು ಸರ್ತಿ ಹಾಗೆ ಬಳಸ್ತಾ ಏನಾಗುತ್ತೆ, ನಮ್ಮ ಮನಸ್ಸು ಚಂಚಲ, ಒಂದು ಕಡೆ ಇನ್ನೊಂದು ಕಡೆ, ಒಂದು ಸರ್ತಿ ಬಹಳ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಳ್ಳೋಕ್ ಆಗೋದಿಲ್ಲ. ಹಾಗಾಗಿ ಇಂತಹ ಒಂದು ಸಂದರ್ಭ ಏರ್ಪಟ್ಟಾಗ ಅದು ನಮ್ಮ ಮನಸ್ಸಿನ ಸ್ಥಿತಿ ಬಹಳ ಕೆಳಗಡೆ ಹೋದಾಗ ನಾವು ಆ ಒಂದು ಸಾಧನೆಯನ್ನು ಮಾಡೋದಕ್ಕೆ ಅಡಚಣೆ ಆಗ್ತಾ ಇದೆ ಅನ್ನೋದಾದ್ರೆ, ನಾವು ಮಾಡ್ತಿರ್ತಕ್ಕಂಥ ಸಾಧನೆ ಕೆಳಗಡೆ ಹೋಗದೆ ಇದ್ದ ಹಾಗೆ ಸಾಧನಾ ಮಾರ್ಗ ಮೇಲ್ಗಡೆ ಇದ್ದು ಆ ಸಾಧನೆಯನ್ನ ಮಾಡ್ತಾ ಇನ್ನೂ ಒಳ್ಳೆ ಉತ್ತುಂಗಕ್ಕೆ ಹೋಗ್ಲಿ ಅಂತ ಹೇಳಿ ಸಹಾಯ ಮಾಡ್ತಕ್ಕಂತಹ ಆ ಒಂದು ರೂಪ ಯಾವುದು ಅಂತಂದ್ರೆ ಕೂರ್ಮಾವತಾರ. ಅಂದ್ರೆ ಆ ಒಂದು ಮಂದಾರ ಪರ್ವತವನ್ನ ತನ್ನ ಬೆನ್ನ ಮೇಲೆ ಕೂರ್ಮಾವತಾರದಲ್ಲಿ ಆಮೆಯ ಒಂದು ಆಕಾರವನ್ನು ಹೊಂದಿ ಆ ಬೆನ್ನ ಮೇಲೆ ಆ ಪರ್ವತವನ್ನು ಎತ್ತಿ ಮೇಲಕ್ಕೆ ಹಿಡಿಯುವಂತಹ ಕೆಲಸ ಇದು ಕೂರ್ಮಾವತಾರ. ಆಮೇಲೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಮನಸ್ಸು ಅತ್ಯಂತ ಕಲ್ಮಶವಾಗಿ ಏನೋ ಒಂದು ಮಾಡಬೇಕು ಅನ್ನೋವಾಗ ತುಂಬಾ ಇದಾಗ್ಬಿಡುತ್ತೆ, ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಯಾವ್ದಾದ್ರು ಒಂದು ಕಾರಣಾಂತರಗಳಿಂದ ಅದು ತುಂಬಾ ಕನ್ಫ್ಯೂಷನ್ ದುಗುಡವಾಗಿ ಕೂತ್ಕೊಂಡ್ಬಿಡುತ್ತೆ. ಏನ್ ಮಾಡೋದಪ್ಪ ಅಂತ ಅದಕ್ಕೆ ಪರಿಹಾರ ಅಂತಂದಾಗ ನಮ್ಮನ್ನ ನಾವು ಒಂದು ಭೂಮಿ ಅಂತ ನಾವು ತಗೊಂಡಾಗ, ಅಂದ್ರೆ ಮನಸ್ಸು ಎಲ್ಲೋ ಹೊರಟೋಗಿದೆ, ದಿಕ್ಕು ತಪ್ಪಿದೆ, ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ದಿಕ್ಕು ತಪ್ಪಿ ಹೋಗ್ಬಿಟ್ಟಿದೆ. ಅಂತಹ ದಿಕ್ಕು ತಪ್ಪಿರ್ತಕ್ಕಂತಹ ಆ ಒಂದು ಮನಸ್ಸನ್ನ ಸರಿಯಾಗಿರ್ತಕ್ಕಂತಹ ಕಕ್ಷೆ ಆರ್ಬಿಟ್, ಆ ಆರ್ಬಿಟ್ ಮೇಲೆ ತಂದು ಕೂರಿಸ್ತಕ್ಕಂತಹ ಕೆಲಸ ಯಾವುದು ಅಂತಂದ್ರೆ ವರಾಹ ಅವತಾರ. ಮುಂದೆ ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಒಂದು ಕನ್ಫ್ಯೂಷನ್, ಇದು ಇದೆಯೋ ಇಲ್ವೋ, ಅದು ಇದೆಯೋ ಇಲ್ವೋ, ಕನ್ಫ್ಯೂಷನ್, ಡೌಟು, ಬಹಳ ಅನುಮಾನ. ಇಂತಹ ಅನುಮಾನಗಳು ಇದಿದೆಯೋ ಇಲ್ವೋ. ನೋಡಿ, ಹಿರಣ್ಯಕಶಿಪು ಕೇಳ್ದ, ಇಲ್ಲಿದಾನ ಅಲ್ಲಿದಾನ ಇಲ್ಲಿದಾನ ಭಗವಂತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ.
ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಹೌದಪ್ಪ ಇಲ್ಲಿದ್ದಾನೆ ಅಲ್ಲಿದ್ದಾನೆ, ನೀನು ಎಲ್ಲಿ ಕೇಳಿದ್ರೆ ಅಲ್ಲಿದ್ದಾನೆ, ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ ಅಂತ ಹೇಳ್ದ. ಅಂದ್ರೆ ಅವನಿಗೆ ಮನಸ್ಸಿನಲ್ಲಿ ಈ ಪರಮಾತ್ಮ ಎಲ್ಲಿದ್ದಾನೆ ಅನ್ನೋದು, ತಾನು ಮಾಡ್ಬೇಕು ಹೋಗ್ಬೇಕಾಗಿರ್ತಕ್ಕಂಥ ಮಾರ್ಗ ಈ ಮಾರ್ಗನೋ ಆ ಮಾರ್ಗನೋ, ಆ ಮಾರ್ಗನೋ ಈ ಮಾರ್ಗನೋ ಗೊತ್ತಿಲ್ಲ. ಹಾಗಾಗಿ ಇಂತಹ ಸಂದೇಹ ನಿವಾರಣೆ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥವನು ಯಾರು? ಇಂತಹ ಸಂದೇಹ ನಿವಾರಣೆ ಮಾಡ ಹಿರಣ್ಯಕಶಿಪು ಅಂತಹ ಒಬ್ಬ, ಅವನನ್ನ ಈ ಒಂದು ಸಂಹಾರ ಮಾಡಿ ಆ ಒಂದು ಸಂದೇಹ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅವತಾರ ಎತ್ತಿರೋದೇನೆ ಈ ನರಸಿಂಹ ಅವತಾರ. ಮುಂದೆ ಎಲ್ಲವೂ ಕೂಡ ನನ್ನದೇ, ಎಷ್ಟು ಹೇಳಿ ಎಲ್ಲ ನಂದೇ, ನನ್ನಿಂದಾನೇ ಆಗ್ತಿರೋದು, ಈ ಪ್ರಪಂಚ ನಡೀತಿರೋದೇ ನನ್ನಿಂದ, ನಾನೇ ಎಲ್ಲ ಅನ್ನುವಂತಹ ಅಹಂಕಾರ. ನೋಡಿ, ಇಲ್ಲಿ ನಾನು ಎಷ್ಟೋ ಉಪನ್ಯಾಸಗಳಲ್ಲಿ ಪ್ರತಿ ಸರ್ತಿ ಹೇಳ್ತೀನಿ, ಈ ಅಹಂಕಾರ ಅಂತದ್ದು ಬಂದುಬಿಟ್ರೆ ತುಂಬಾ ಕಷ್ಟ ರೀ. ದುಡ್ಡಿನ ಅಹಂಕಾರ, ಪೊಸಿಷನ್ನು, ಅವನ ಇದು ಎಲ್ಲ ನೋಡ್ಬಿಟ್ರೆ ಅವ್ರಿಗೆ ಜನ ಬಂಧು ಬಳಗ ಯಾರು ಬೇಡ, ಎಲ್ಲರನ್ನೂ ಕೂಡ ಅವನು ಆಸ್ತಿ ಅಂತಸ್ತು ಒಂದು ಪೊಸಿಷನ್ನು ಲೆವೆಲ್ ಅಲ್ಲೇ ಅಳಿತಿರ್ತಾನೆ. ತಾನು ದೊಡ್ಡ ಇವನು, ನನಗೆಲ್ಲರೂ ಹೊಗಳ್ತಿರ್ಬೇಕು, ನನ್ನ ಬಿಟ್ರೆ ಬೇರೆ ಇಲ್ಲ, ನನ್ನ ಮಾತೇ ಶಾಸ್ತ್ರ, ನಾನು ಹೇಳಿದ್ದೆ ಸರಿ, ನಾನು ತಿಳ್ಕೊಂಡಿರೋದೇ ಸರಿ ಅಂತ ಬಹಳ ಅಹಂಕಾರ. ಇಂತಹ ಅಹಂಕಾರವನ್ನ ಹೊಂದಿರತಕ್ಕಂತಹ ಆ ತಲೆಯಲ್ಲಿ ಅಹಂಕಾರ ಅಂತಕ್ಕಂಥದ್ದನ್ನ ಮೆಟ್ಟಿ, ಇಲ್ಲಪ್ಪ ಇದೆಲ್ಲ ತಪ್ಪು, ನೀನು ತಿಳ್ಕೊಂಡಿರೋದು ತಪ್ಪು ಅಂತಕ್ಕಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಬಹಳ ವಿವರವಾಗಿ ಅರ್ಥ ಆಗುವ ಹಾಗೆ ಹೇಳಿ ಆ ಒಂದು ಏನು ಅಹಂಕಾರವನ್ನ ತುಳಿತಕ್ಕಂತಹ ಕೆಲಸ ಯಾರು ಮಾಡಿದ್ದು ಅಂದ್ರೆ ವಾಮನ ತ್ರಿವಿಕ್ರಮ. ಆಮೇಲೆ ಮುಂದಕ್ಕೆ ಏನೇ ಹೇಳಿದ್ರು ಕೂಡ ರಾಜಸ ಗುಣ ಅಂದ್ರೆ ನನ್ನನ್ನ ಮೀರಿಸಿದವರು ಯಾರು ಇಲ್ಲ, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ನಾನೇ ಅನ್ನುವಂತಹ ಆ ಒಂದು ಅಹಂ ಇರ್ತಕ್ಕಂಥದ್ದನ್ನ ನಾಶ ಮಾಡಬೇಕು ಅಂದ್ರೆ ನಿನಗೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಪರಶುವನ್ನ ಎತ್ತಿ ಆ ಒಂದು ವಿಕ್ರಮವನ್ನ ಸಾಧಿಸಿದಂತಹ ಆ ಪರಶುರಾಮ ಅವತಾರ. ಮುಂದೆ 10 ತಲೆಗಳನ್ನು ಹೊಂದಿರತಕ್ಕಂತಹ 10 ತಲೆ ಅಂದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಅತ್ಯಂತ ಒಳ್ಳೆಯ ಜ್ಞಾನಿ, ಎಲ್ಲ ವಿದ್ಯೆಗಳಲ್ಲೂ ಕೂಡ ಚೆನ್ನಾಗಿ ಪರಿಣತಿ ಹೊಂದಿರತಕ್ಕಂತಹ ಜ್ಞಾನಿ, ಅತ್ಯಂತ ಕಾಮುಕನಾಗಿ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿ ಆ ಕಾಮ ಅಂತದ್ರಿಂದ ತಾನು ಎಷ್ಟು ಹೇಳಿದ್ರು ತನ್ನ ಜ್ಞಾನವನ್ನು ಮುಚ್ಕೊಂಡ್ಬಿಟ್ಟಿದ್ದಾನೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ ಹೇಳಿ, ಭಯನೂ ಇಲ್ಲ, ಮಾನ ಮರ್ಯಾದೆ ಲಜ್ಜೆನೂ ಇಲ್ಲ ಅವರಿಗೆ. ಅಂತಹ ಒಂದು ಗುಣವನ್ನು ಹೊಂದಿದ್ದಂತಹ ಆ ರಾವಣಾಸುರನ ಸಂಹಾರಕ್ಕೆ ಅಂದ್ರೆ ಆ ಒಂದು ಕಾಮಿಕನಾಗಿರ್ತಕ್ಕಂತಹ ಆ ಒಂದು ಗುಣಕ್ಕೆ, ಅದರ ರೆಪ್ರೆಸೆಂಟೇಟಿವ್ ಇವನೇ ಇದ್ರೂ ಕೂಡ ಆ ಒಂದು ಗುಣಕ್ಕೆ ಅಂತಹ ಒಂದು ಬುದ್ಧಿಯನ್ನ ನಾಶ ಮಾಡಬೇಕು, ಅಂತಹ ಒಂದು ಒಳ್ಳೆಯ ಕೆಟ್ಟದ್ದನ್ನ ನಾಶನ ಮಾಡಿ ಒಂದು ಧರ್ಮವನ್ನ ಸ್ಥಾಪನೆ ಮಾಡಬೇಕು ಅಂತ ಈ ಒಂದು ಏನು ಅವತಾರ ಎತ್ತಿದಂತಹ ಆ ಧರ್ಮಮೂರ್ತಿ ಶ್ರೀ ರಾಮಚಂದ್ರ ಮೂರ್ತಿ. ಮುಂದೆ ನಮ್ಮಲ್ಲಿ ಜ್ಞಾನದಲ್ಲಿ ವ್ಯತ್ಯಾಸಗಳಾದಾಗ ನಾವು ಎಷ್ಟೇ ವಿದ್ಯೆ ತಿಳ್ಕೊಂಡು ಮಾಡಿದ್ರು ಕೂಡ ನಮ್ಮಲ್ಲಿರ್ತಕ್ಕಂತಹ ಈ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಶಕ್ತಿಯನ್ನ ತುಂಬಿ ಧರ್ಮ ಮಾರ್ಗದಲ್ಲಿ ಹೋಗೋದಿಕ್ಕೆ ಒಂದು ಮಾರ್ಗವನ್ನ ತೋರಿಸಿದಂತಹ ಆ ರಥದಲ್ಲಿ ಕೂತಂತಹ ಅರ್ಜುನನ ಸಾರಥಿಯಾಗಿ ಕೂತು ಧರ್ಮ ಮಾರ್ಗದಲ್ಲಿ ನಡೆಸ್ತಕ್ಕಂತಹ ಆ ಒಂದು ಅಪೂರ್ವವಾಗಿರ್ತಕ್ಕಂತಹ ಗೀತಾ ಬೋಧನೆಯನ್ನ ಮಾಡಿದಂತಹ ಆ ಪರಮಾತ್ಮ ಶ್ರೀಕೃಷ್ಣ. ಹಾಗಾಗಿ ಶ್ರೀಕೃಷ್ಣ ಅವತಾರ. ಮುಂದೆ ನಮ್ಮಲ್ಲಿರ್ತಕ್ಕಂತಹ ಆ ಮನಸ್ಸು ಕೆಟ್ಟೋಗಿದೆ. ನಮ್ಮ ಮನಸ್ಸನ್ನ ಒಂದು ಭೂಮಿ ಅಂತ ತಿಳ್ಕೊಂಡಾಗ ಫಲವತ್ತಾಗಿರ್ಬೇಕಾಗಿರ್ತಕ್ಕಂತಹ ಭೂಮಿ ಅದು ಯಾವ ಒಂದು ಬೆಳೆನೂ ಬೆಳೆಯಕ್ಕಾಗದೆ ಇರತಕ್ಕಂತಹ ಒಂದು ಸ್ಥಿತಿಗೆ ತಲುಪಿದೆ. ಹಾಗಾಗಿ ಅದನ್ನ ಒಂದು ಫಲವತ್ತತೆಯನ್ನ ಮಾಡಿ ಅದರಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಬೆಳೆ ಅಂತಂದ್ರೆ ನಮ್ಮ ಮನಸ್ಸು ಕೆಟ್ಟೋಗಿರ್ತಕ್ಕಂತಹ ಆ ಒಂದು ಮನಸ್ಸನ್ನ ಸರಿಯಾಗಿ ಮಾರ್ಗವನ್ನ ತಂದು ಆ ಒಂದು ಒಳ್ಳೆಯ ಬೆಳೆ ಬೆಳೆಯುತ್ತಾನೆ ಅಂದ್ರೆ ಧರ್ಮ ಮಾರ್ಗ ಅದರಲ್ಲಿ ಏನು ಉತ್ತು ಬೆತ್ತು ಆ ಒಂದು ಧರ್ಮ ಮಾರ್ಗದಿಂದ ನಡೆಯುವಂತಹ ಒಂದು ಬೆಳೆಯನ್ನ ಬೆಳೀತಕ್ಕಂತಹ ಆ ಒಂದು ಶಕ್ತಿಯನ್ನ ಕೊಡ್ತಕ್ಕಂತಹ ಆ ಒಂದು ಅವತಾರ ಯಾವುದು ಅಂದ್ರೆ
ಬಲರಾಮ ಅವತಾರ. ಮುಂದೆ ನಾವು ಅನ್ಕೋತೀವಿ ಇದು ಕಲಿ ಪ್ರಭಾವ ಸ್ವಾಮಿ, ನಮ್ಮಲ್ಲಿ ಈ ಒಂದು ನಮ್ಮಲ್ಲಿ ಬರ್ತಕ್ಕಂಥ ಕೆಟ್ಟ ಯೋಚನೆಗಳು, ಕೆಟ್ಟ ಆಚಾರ ವಿಚಾರಗಳು ನಾವೆಲ್ಲ ತಪ್ಪಿಸ್ಕೊಳಕ್ ಆಗೋದಿಲ್ಲ ಸ್ವಾಮಿ, ಇದರಿಂದ ಏನ್ ಮಾಡ್ಬೇಕು, ನಮ್ಮನ್ನು ಸಹಾಯ ಮಾಡು ಅಂದ್ರೆ ಇಂತಹ ದುರ್ಗತಿಗಳ ಧರ್ಮಕ್ಕೆ ಬಂದಾಗ ಆ ಮತ್ತೊಂದು ಅವತಾರನೇ ಕಲ್ಕಿ ಅವತಾರ. ಹಾಗಾಗಿ ಯಾವಾಗಲೂ ಕೂಡ ನಾವು ಇಲ್ಲಿ ನಾರಾಯಣ ಶಿವ ಅದು ಇದು ಅಂತ ಹೇಳಿ ಭೇದ ಭಾವಗಳನ್ನ ಎಣಿಸಬಾರದು. ಹಾಗಾಗಿ ಈಶ್ವರನೇ ಜಗದಂಬೆ, ನಾರಾಯಣನೇ ಜಗದಂಬೆ. ಹಾಗೆ ನೀವು ಯಾವುದೇ ರೂಪದಲ್ಲಿ ಆ ಒಂದು ಧ್ಯಾನವನ್ನ ಮಾಡಿದಾಗ ಆ ಜಗದಂಬೆ ಆ ರೂಪದಲ್ಲಿ ನಿಮಗೆ ಬಂದು ನಿಮ್ಮ ಎಲ್ಲ ಕೋರಿಕೆಗಳನ್ನ ನೆರವೇರಿಸ್ಕೊಡ್ತಾಳೆ. ಹಾಗಾಗಿ ಜಗದಂಬೆಯಲ್ಲಿರ್ತಕ್ಕಂತಹ 10 ಬೆರಳುಗಳು, ಈಗ ಹೇಳ್ದಾನ ಇಷ್ಟು ವಿವರವಾಗಿ, ಆ ಎಲ್ಲ 10 ಬೆರಳುಗಳು ನಾರಾಯಣಿ ಮಂತ್ರಗಳು. ಆ ಒಂದು 10 ಬೆರಳುಗಳ ಸಹಾಯದಿಂದ, ಆ ಒಂದು ನಾರಾಯಣಿ ಮಂತ್ರಗಳಿಂದ, ದಶಾವತಾರ ಮಂತ್ರಗಳಿಂದ, ದಶಾವತಾರದಲ್ಲಿ ಇರ್ತಕ್ಕಂತಹ ಅಂಗನ್ಯಾಸ ಕರನ್ಯಾಸಗಳಿಂದ ಅಲ್ಲಿದ್ದಂತಹ 10 ಜನ ರಾಕ್ಷಸರನ್ನ ಅವಳು ಸಂಹಾರ ಮಾಡಿದ್ಲು ಅಂತ ಹೇಳಿ. ಮುಂದಿನ ನಾಮ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ. ನೋಡಿ, ನಾನು ಈಗಾಗಲೇ ಹೇಳಿದೆ, ಹಲವಾರು ಸತಿ ಯುದ್ಧದಲ್ಲಿ ಕಡೆಯಲ್ಲಿ ಅತಿ ಶಕ್ತಿಶಾಲಿಯಾಗಿರ್ತಕ್ಕಂತಹ ರಾಕ್ಷಸರು ಇರ್ತಾರೆ ಅಂತ ಹೇಳಿ. ಅಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ಆ ರಾಕ್ಷಸರು ಎಲ್ಲರೂ ಕೂಡ ಮತ್ತೆ ಇವಳ ಮೇಲೆ ಯುದ್ಧಕ್ಕೆ ಬರ್ತಾರಂತೆ. ಅಂತಹ ಈ ರಿಸರ್ವ್ ಫೋರ್ಸ್ ಇವಳ ಮೇಲೆ ಯುದ್ಧಕ್ಕೆ ಬರ್ತಾರಂತೆ. ಯಾವಾಗ ಈ ಒಂದು ಯುದ್ಧಕ್ಕೆ ಬಂದಂತಹ ಆ ಅಳುದೊಳೆದು ರಾಕ್ಷಸರು ಶ್ರೇಷ್ಠವಾಗಿರ್ತಕ್ಕಂಥವ್ರು ಮತ್ತೆ ಯುದ್ಧಕ್ಕೆ ಬಂದಿದ್ದಾರೆ ಅಂದ್ರೆ ಜಗನ್ಮಾತೆ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾಳೆ. ಅದೇ ಮಹಾಪಾಶುಪತಾಸ್ತ್ರ. ಈ ಮಹಾಪಾಶುಪತಾಸ್ತ್ರವನ್ನ ಜಗನ್ಮಾತೆ ಪ್ರಯೋಗ ಮಾಡಿದಾಗ ಅಲ್ಲಿ ಯಾರು ಇಲ್ಲದೇ ಇರೋ ರೀತಿಯಲ್ಲಿ, ಒಬ್ರು ಇಲ್ಲ, ಇನ್ಯಾರು ಎಕ್ಸ್ಟ್ರಾ ಈ ರಿಸರ್ವ್ ಫೋರ್ಸು ಇಲ್ಲ, ಯಾವ ಫೋರ್ಸು ಇಲ್ಲ, ಸಂಪೂರ್ಣವಾಗಿ ಆ ಒಂದು ರಾಕ್ಷಸ ಮೂಲವನ್ನೇ, ಆ ಯುದ್ಧ ಭೂಮಿಯಲ್ಲಿದ್ದಂತಹ ಪ್ರತಿ ಒಬ್ಬರನ್ನು ಕೂಡ ಆ ಜಗನ್ಮಾತೆ ನಿರ್ನಾಮ ಮಾಡಿಬಿಟ್ಟಿದ್ದಾಳೆ, ದಹಿಸಿಬಿಟ್ಟಿದ್ದಾಳೆ. ಈಗ ಅವನ ಎಲ್ಲ ಕೆಲಸ ಮುಗಿದೋಯ್ತು. ಇನ್ನು ಏಕಾಂಗಿಯಾಗಿ ಒಬ್ಬನೇ ಒಬ್ಬ ಇದ್ದಾನೆ, ಆ ಬಂಡಾಸುರ. ಇಲ್ಲಿ ಪಾಶುಪತಾಸ್ತ್ರ ಅಂತಂದ್ರೆ ನಾವು ನಮ್ಮ ಒಂದು ಗುಣವನ್ನ, ನಮ್ಮಲ್ಲಿರ್ತಕ್ಕಂಥ ಮನಸ್ಸನ್ನ ನಾವು ಆಲೋಚನೆ ಮಾಡಿದಾಗ ನಮ್ಮಲ್ಲಿ ಅನೇಕ ಸರಿ ಪಶುತ್ವ ಏರ್ಪಾಡಾಗುತ್ತೆ. ಮನುಷ್ಯತ್ವ, ಒಂದು ದೈವತ್ವ ಹಾಗೆ ಹೇಳ್ತಾ ಇದ್ವಿ. ಹಾಗಾಗಿ ಪಶುತ್ವ ಅಂತಂದಾಗ ನಾವು ಮಾಡಬಾರದೇ ಇರತಕ್ಕಂತಹ ಕೆಲಸಗಳನ್ನ ನಾವು ಮಾಡಕ್ ಹೋಗ್ತಿದ್ವಿ. ಏನ ಪಶುತ್ವ? ಪ್ರಾಣಿಗಳು ಕೂಡ ಇಂಥ ಕೆಲಸ ಮಾಡೋದಿಲ್ವಲ್ಲೋ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಂತಹ ಕೆಟ್ಟದ ಇರ್ತಕ್ಕಂತಹ, ನಾನು ಹೇಳಿದೆ ಇವನ್ ಬಂಡಾಸುರ ಸಂಪೂರ್ಣವಾಗಿ ಕೆಟ್ಟದ್ದನ್ನೇ ಹೊಂದಿರತಕ್ಕಂತಹವನು ಅಂತ. ಆ ಎಲ್ಲದರ ಒಂದು ರಾಶಿನೇ ಅತ್ಯಂತ ಕೆಟ್ಟದೇ ಒಂದು ಏನಿದೆ ಹೈಯೆಸ್ಟ್, ಅದೆಲ್ಲದರ ರಾಶಿನೇ ಇವು ಬಂಡಾಸುರ ಅಂತ ಹೇಳಿ. ಆ ಬಂಡಾಸುರನಿಂದ ಬಂದಂತಹ ಈ ಕೆಟ್ಟದು ಒಂದೊಂದೇ ಬರ್ತಾನೆ ಇದೆ. ಅಷ್ಟು ಕೆಟ್ಟದನ್ನ ಜಗನ್ಮಾತೆ ಮಹಾಪಾಶುಪತಾಸ್ತ್ರದಿಂದ ನಿರ್ನಾಮ ಮಾಡಿಬಿಟ್ಲು. ಆದ್ರೆ ಉಳಿದಿರ್ತಕ್ಕಂಥವನು ಈ ಬಂಡಾಸುರ ಒಬ್ನೇ. ಇಂತಹ ಪಶುತ್ವಗಳನ್ನ ನಾಶ ಮಾಡಬೇಕು ಅಂತಂದಾಗ ಮಹಾಪಾಶುಪತಾಸ್ತ್ರವನ್ನ ಅವಳು ಪ್ರಯೋಗ ಮಾಡಿದ್ಲು. ನಮ್ಮಲ್ಲಿರ್ತಕ್ಕಂತಹ ಪಶುತ್ವ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣ, ಕೆಟ್ಟ ಗುಣಗಳು ಇದೆಲ್ಲವೂ ಕೂಡ ನಾಶವಾಗೋ ಹಾಗೆ ಮಾಡಿದಂತಹ ಆ ಜಗನ್ಮಾತೆ ಶ್ರೀ ಲಲಿತಾ ತ್ರಿಪುರ ಸುಂದರಿ. ಅಲ್ಲಿಂದ ಮುಂದಿನ ನಾಮ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ. ಇಲ್ಲಿ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲೊಂದಿದೆ. ಯುದ್ಧ ಭೂಮಿಯಲ್ಲಿ ಬಂಡಾಸುರ ಒಬ್ನೇ ಇದ್ದಾನೆ ಅಲ್ವಾ? ಆದ್ರೂ ಕೂಡ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರಾಜ್ಯನೂ ಇದೆ. ಅವನ ರಾಜಧಾನಿ ಯಾವುದು? ಶೂನ್ಯಕ. ಅವನ ಆ ಶೂನ್ಯಕ ಪಟ್ಟಣ ಕೂಡ ಇದೆ. ಜಗನ್ಮಾತೆಗೆ ಅದು ಕೂಡ ಜ್ಞಾಪಕ ಇದೆ. ಇವನು ಬಂಡಾಸುರ ಇಲ್ಲಿ ಯುದ್ಧಕ್ಕೆ ಬಂದಿದ್ರು ಕೂಡ ಶೂನ್ಯಕ ಅನ್ನಕ್ಕಂತ ಪಟ್ಟಣ ಇವಂದು ಇನ್ನು ಎಕ್ಸಿಸ್ಟಿಂಗ್ ಇದೆ ಅನ್ನೋದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾಳೆ.
ಇಲ್ಲಿ ವಿಶೇಷ ಅಂದ್ರೆ ಆ ಪಟ್ಟಣದಲ್ಲಿ ಹೆಂಗಸರು ಮಕ್ಕಳು ಎಲ್ಲರೂ ಇದ್ದಾರೆ. ಯುದ್ಧಕ್ಕೆ ಬರೀ ಗಂಡಸರು ಮಾತ್ರ ಬಂದಿದ್ದಾರೆ, ಆದ್ರೆ ಆ ಪಟ್ಟಣದಲ್ಲಿ ಹೆಂಗಸರು ಕೂಡ ಇದ್ದಾರೆ. ಇವಳೇನ್ ಮಾಡ್ತಾಳೆ, ಜಗನ್ಮಾತೆ ಈ ಬಂಡಾಸುರನನ್ನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ಕಾಮೇಶ್ವರಾಸ್ತ್ರವನ್ನ ಅವಳು ಪ್ರಯೋಗ ಮಾಡ್ತಾಳೆ. ಯಾವಾಗ ಈ ಕಾಮೇಶ್ವರಾಸ್ತ್ರವನ್ನ ಜಗನ್ಮಾತೆ ಆ ಬಂಡಾಸುರನ ಮೇಲೆ ಪ್ರಯೋಗ ಮಾಡಿದ್ಲು, ಬಂಡಾಸುರ ಸಂಹಾರ ಆಗ್ಬಿಡ್ತಾನೆ, ಭಸ್ಮ ಆಗ್ಬಿಡ್ತಾನೆ. ಅದ್ರ ಜೊತೆಗೆ ಇವನು ಭಸ್ಮ ಆದ್ಮೇಲೆ ಆ ಕಾಮೇಶ್ವರಾಸ್ತ್ರ ಸೀದಾ ಶೂನ್ಯಕ ಪಟ್ಟಣದ ಮೇಲೆ ಹೋಗಿ ಅಪ್ಪಳಿಸುತ್ತೆ. ಯಾವಾಗ ಅದು ಶೂನ್ಯಕ ಪಟ್ಟಣದ ಮೇಲೆ ಅಪ್ಪಳಿಸುತ್ತೋ ಅಲ್ಲಿದ್ದಂತಹ ಸ್ತ್ರೀಯರು ಸಂಪೂರ್ಣವಾಗಿ, ಅಲ್ಲಿ ಉಳಿದಂತಹ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ದಹಿಸಿ ಹೋಗ್ತಾರೆ. ಆ ಇಡೀ ಶೂನ್ಯಕ ಪಟ್ಟಣ ನಾಶನ ಆಗ್ಬಿಡುತ್ತೆ. ನಿಮ್ಗೆ ಈಗ ಅನ್ನಿಸ್ಬೋದು, ಅಯ್ಯಯ್ಯೋ ನಿರಪರಾಧಿಗ ಗಂಡ ಮಾಡಿದಾನೆ ಅಪರಾಧ, ಹಾಗಾಗಿ ಈ ಮಕ್ಕಳು ಹೆಂಗಸರುಗಳಿಗೆಲ್ಲ ಯಾಕಪ್ಪ ಈ ಪನಿಷ್ಮೆಂಟು ಅಂತ ನೀವು ಅನ್ಕೋಬಹುದು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಶಿಶುಗಳು ಅಂದ್ರೆ ಬೀಜ ಅಂತಕ್ಕಂತಹ ರಾಕ್ಷಸತ್ವ. ಬಂಡಾಸುರ ಅಂತಕ್ಕಂತಹ ರಾಕ್ಷಸ ಅವನು ದೊಡ್ಡದಾಗಿದ್ದ, ಅವನು ಹೋದ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಒಳಗಡೆ ಇರ್ತಕ್ಕಂತಹ ಆ ರಾಕ್ಷಸಿ ಬೀಜ ಏನಿದೆ ಅದನ್ನ ನಾವು ಹಾಗೆ ಬಿಟ್ಟುಬಿಟ್ರೆ ಏನಾಗುತ್ತೆ, ಅದು ಬೆಳೆದು ಮತ್ತೆ ಅದೇ ರಾಕ್ಷಸಿ ರೂಪಕ್ಕೆ ಬಂದು ಮತ್ತೆ ಲೋಕ ಕಂಟಕರಾಗ್ಬಿಡ್ತಾರೆ, ಲೋಕಕ್ಕೆ ಕಂಟಕ ಆಗ್ಬಿಡುತ್ತೆ. ಹಾಗಾಗಿ ಆ ಬೀಜ ರೂಪದಲ್ಲಿರ್ತಕ್ಕಂತಹ ರಾಕ್ಷಸತ್ವ ಹೋಗ್ಬೇಕು ಅಂತ ಹೇಳಿ ಈ ಕಾಮೇಶ್ವರಾಸ್ತ್ರದಲ್ಲಿ ಆ ಸಣ್ಣ ಸಣ್ಣ ಮಕ್ಕಳಾದಿಯಾಗಿ ಶಿಶುಗಳಾದಿಯಾಗಿ ಎಲ್ಲರೂ ಕೂಡ ಸಮೂಲವಾಗಿ ಅವಳು ನಾಶನ ಮಾಡ್ತಾಳೆ. ಇಲ್ಲಿ ಸ್ತ್ರೀಯರಿಗೆ ಯಾಕೆ ಮಾಡಿದ್ರು, ಮಕ್ಕಳನ್ನ ಆಯ್ತು. ಸ್ತ್ರೀಯರು ಅಂದ್ರೆ ಇವರು ಮತ್ತೆ ಉತ್ಪತ್ತಿ ಈ ರಾಕ್ಷಸತ್ವವನ್ನ ಮತ್ತೆ ಉತ್ಪತ್ತಿ ಮಾಡ್ತಕ್ಕಂತಹ ಆ ಒಂದು ಸ್ಥಳ, ಮಿಷನ್. ಆ ಒಂದು ಉತ್ಪತ್ತಿ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಆ ಸ್ತ್ರೀಯರು ಮತ್ತೆ ಅವರನ್ನ ಏನಾದ್ರು ಬಿಟ್ರೆ ಯಾಗೋ ಒಂದು ರೀತಿಯಲ್ಲಿ ಅವರು ಇಂತಹ ರಾಕ್ಷಸರನ್ನ ಮತ್ತೆ ಹುಟ್ಟೋದಕ್ಕೆ ಅವಕಾಶ ಮಾಡ್ತಾರೆ. ಹಾಗಾಗಿ ಸಾಮೂಹಿಕವಾಗಿ ಸಮೂಲ್ಯವಾಗಿ ಎಲ್ಲರನ್ನೂ ಕೂಡ ಯಾವುದೇ ಒಂದು ಸಣ್ಣ ಪ್ರೆಸಿಪಿಟೇಷನ್, ಸಣ್ಣದಾಗಿ ಒಂದು ಅಣುವನ್ನು ಬಿಡದೆ ಆ ರಾಕ್ಷಸಿ ಸಂಕುಲವನ್ನೇ ಅವಳು ಆ ಒಂದು ಅಸ್ತ್ರ ಕಾಮೇಶ್ವರಾಸ್ತ್ರದಿಂದ ಎಲ್ಲವನ್ನು ಕೂಡ ಅವಳು ನಾಶ ಮಾಡಬೇಕು ಅಂತ ಹೇಳಿ ಆ ಒಂದು ಸದುದ್ದೇಶದಿಂದ ಪ್ರಯೋಗಿಸಲ್ಪಟ್ಟಿರ್ತಕ್ಕಂತಹ ಬಹಳ ವಿಶೇಷವಾಗಿರ್ತಕ್ಕಂತಹ ಅಸ್ತ್ರ ಯಾವ್ದಪ್ಪ ಅಂದ್ರೆ ಕಾಮೇಶ್ವರಾಸ್ತ್ರ. ನೋಡಿ, ಆ ಹೆಸರು ಹೇಳ್ತಾ ಇದೆ ಶೂನ್ಯಕ ಅಂತ ಇದೆ. ಶೂನ್ಯ ಅಂದ್ರೇನು? ಏನೂ ಇಲ್ಲ, ಅದೇ ಅಜ್ಞಾನ. ಅಜ್ಞಾನ ಅಂತಕ್ಕಂಥದ್ದನ್ನ ರೆಪ್ರೆಸೆಂಟೇಟಿವ್ ಏನು? ಶೂನ್ಯಕ. ಇದೇ ಭ್ರಾಂತಿ. ಶೂನ್ಯಕ ಅಂತಂದ್ರೆ ಅದೊಂದು ಭ್ರಾಂತಿ, ಯಾವುದೂ ಇಲ್ಲ ಆದ್ರೆ ಇದೆ ಅನ್ನೋ ರೀತಿಯಲ್ಲಿ ಅದು ಭ್ರಾಂತಿ ಉಂಟಾಗತ್ತೆ. ನಮ್ಮ ಜೀವನದಲ್ಲೂ ಕೂಡ ನಾವು ಏನೋ ಒಂದಿದೆ ಅಂತ ಹೇಳಿ ಅದ್ರ ಹಿಂದೆ ಓಡ್ತಾ ಇರ್ತೀವಿ. ಆದ್ರೆ ಕೆಲವು ಸತಿ ಎಲ್ಲ ನಂದಿಂದಾನೇ ನಡೀತಾ ಇದೆ, ಎಲ್ಲ ನಾನಿದ್ರೇನೆ ಆಗುತ್ತೆ, ಇಲ್ದಿರ ಬದುಕೋದಿಕ್ ಆಗುದಿಲ್ಲ, ಅಯ್ಯೋ ಅವರೆಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರಪ್ಪ, ಹಾಗಾಗಿ ನನ್ ಬಿಟ್ರೆ ಬೇರೆ ಇಲ್ಲ, ಅಯ್ಯೋ ಕಷ್ಟ, ಅವ್ರಿಗೆ ತುಂಬಾ ತೊಂದರೆ ಆಗ್ಬಿಡ್ತಾನೆ. ಇಲ್ಲ ಸ್ವಾಮಿ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ರಿಗೂ ಕೂಡ ನೋ ಬಡಿ ಇಸ್ ಇಂಡಿಸ್ಪೆನ್ಸಿಬಲ್ ಆನ್ ದಿಸ್ ಅರ್ತ್ ಅಂತ ಹೇಳ್ತಾರೆ. ಯಾರೂನು ಅವ್ರವ್ರ ಮಟ್ಟಿಗೆ ಅವ್ರ ಶಕ್ತಿ ಇರುತ್ತೆ, ಅವ್ರ ಶಕ್ತಿನ ಅವ್ರು ಸಾಧ್ಯವಾದಾಗ, ಅವ್ರಿಗೆ ತುಂಬಾ ಕಷ್ಟ ಆದಾಗ ಅವ್ರ ಶಕ್ತಿನ ಅವರು ರೆಕಗ್ನೈಸ್ ಮಾಡ್ಕೊತಾರೆ, ಅವರು ಮುಂದುವರ್ತಾರೆ. ಆದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಕ್ಕಂಥ ನೀವು ಆ ಒಂದು ಬುದ್ಧಿ ನಿಮ್ಮಲ್ಲಿ ಬೇಡ, ಆ ಒಂದು ಅನಿಸಿಕೆ ಬೇಡ, ಆ ಒಂದು ಸುಮ್ಮನೆ ಇದೆಲ್ಲ ಬೇಡ. ಕೆಲವರಿಗಿರುತ್ತೆ ಅದು, ಎಲ್ಲ ನನ್ನಿಂದಾನೆ, ಹೌದಪ್ಪ ನಿನ್ನಿಂದಾನೆ ಅಂತ ಅಂದ್ಬಿಟ್ರೆ ತೃಪ್ತಿ, ಹೌದಪ್ಪ ಎಲ್ಲ ನನ್ನಿಂದಾನೆ ಅಂತ, ಇವನು ಬಹಳ ಖುಷಿ. ಹಾಗಾಗಿ ಯಾವುದು ಇಲ್ಲ ಅದನ್ನ ಇದೆ ಅಂತ ತಿಳ್ಕೊಂಡು ಅದನ್ನ ಊಹಿಸ್ಕೊಂಡು ಅದ್ರ ಹಿಂದೆನೆ ಹೋಗ್ತಾ ಇರೋದು. ಯಾವಾಗ ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿ 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 ಬಹಳ ದೂರ ಪ್ರಯಾಣ ಮಾಡ್ಬಿಡ್ತಾರೆ. ಪ್ರಪಂಚಿಕವಾಗಿ ಯಾವುದು ಪರ್ಮನೆಂಟ್ ಆಗಿದೆ ಅನ್ನುವಂತಹ ಆ ಜಗದಂಬೆಯನ್ನ ಮರೆತು ಬಿಟ್ಟಿರ್ತಾರೆ. ಬಹಳ ದೂರ ಪ್ರಯಾಣ ಮಾಡಿಬಿಟ್ಟಿರ್ತಾರೆ, ಜಗದಂಬೆಯನ್ನ ಮರೆತು ಬಿಟ್ಟಿರ್ತಾರೆ. ಇಷ್ಟು ದೂರ ಪ್ರಯಾಣ ಮಾಡ್ಬಿಟ್ಟು ಅನ್ನೋಷ್ಟು ಕೂಡ ಅವ್ರಿಗೆ ಜ್ಞಾನ ಇರೋದಿಲ್ಲ.
ಅತ್ಯಂತ ದೂರ ಪ್ರಯಾಣ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅವರ ತಲೆಯಲ್ಲಿ ಅತ್ಯಂತ ಹೆಚ್ಚಾಗಿ ಈ ಅಜ್ಞಾನ ತುಂಬಿಕೊಂಡ್ಬಿಡುತ್ತೆ. ಹಾಗಾಗಿ ಇಂತಹ ಅಜ್ಞಾನ ನಾಶವಾಗಬೇಕು ಅನ್ನೋದಾದ್ರೆ ಈ ಜಗದಂಬೆಯ ಒಂದು ಅನುಗ್ರಹ, ಕರುಣೆ ಇರಬೇಕು. ಹಾಗಾಗಿ ಇಂತಹ ಅಸುರರನ್ನೆಲ್ಲವನ್ನು ಸಂಹಾರ ಮಾಡದಂತಹ ಜಗನ್ಮಾತೆ ಆ ಜಾಗದಲ್ಲಿ ಉಳಿದವಳು ಯಾರು ಅಂದ್ರೆ ಜಗನ್ಮಾತೆ ಒಬ್ಳೆ. ಏಕಂ ಅದ್ವೀಯಂ ಬ್ರಹ್ಮ. ಹಾಗಾಗಿ ಆ ಜಗನ್ಮಾತೆ ಮಾತ್ರ ಆ ಒಂದು ಶಕ್ತಿಯನ್ನ ಪಡೆದಂತವಳು. ಅಂತಹ ಒಂದು ಏಕ ಜಗನ್ಮಾತೆ, ಆ ಜಗನ್ಮಾತೆಗೆ ನಾವೆಲ್ಲ ಕೂಡ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಇವತ್ತಿನ ಭಾಗವನ್ನ ಮುಗಿಸ್ತೀನಿ. ಮುಂದಿನ ಭಾಗದಲ್ಲಿ ಇನ್ನೂ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ವಿಶೇಷ ಸಮಾಚಾರಗಳನ್ನ ನಾವು ಮಾತಾಡೋಣ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.